ಕಾಟನ್ ಪೇಟೆಯಲ್ಲಿ ಕಟ್ಟಡ ವಾಲ್ಕೊಂಡಿರೋದು ದೃಶ್ಯ ಸಮೇತವಾಗಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ವಿವರಿಸ್ತಾ ಇದ್ರು. ಯಾವ ರೀತಿಯಾಗಿದೆ ಈಗ ತೆರವು ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಂತ. ಆಟೋ ಮೇಲೆ 2 ಅಂತಸ್ತಿನ ಬಿಲ್ಡಿಂಗ್ ಕುಸಿದು ಬಿದ್ದಿದೆ, ಅಂದ್ರೆ ವಾಲ್ಕೊಂಡಿದೆ. ಸಂಪೂರ್ಣವಾಗಿ ಕುಸಿದಿರೋದಲ್ಲ, ಗ್ರೌಂಡ್ ಫ್ಲೋರ್ ಆಫ್ ಕೋರ್ಸ್ ಕಾಣಿಸ್ತಾನೆ ಇಲ್ಲ, ಅದು ಗ್ರೌಂಡ್ ಫ್ಲೋರ್ ರೀತಿಯಾಗಿ ಕಾಣಿಸ್ತಾ ಇಲ್ಲ, ಫುಲ್ಲು ಹುದುಗು ಹೋಗಿದೆ. ಉಳಿದಂತ 2 ಫ್ಲೋರ್ಗಳು ನಮ್ಗೆ ಈ ದೃಶ್ಯದಲ್ಲಿ ಕಾಣ್ತಾ ಇದೆ. ಈಗ ನೋಡಿ, ಈಗ ತೆರವು ಕಾರ್ಯಾಚರಣೆಗೆ ಏನಾಗ್ತಾ ಇದೆಯೋ, ಇಬ್ಬರು ಅದ್ರೊಳಗೆ ಇರೋರನ್ನ ರಕ್ಷಣೆ ಮಾಡಿದ್ದಾರೆ. ಅದಾದ ನಂತರ ಅವರ ಲ್ಯಾಪ್ಟಾಪ್ ವಸ್ತುಗಳೆಲ್ಲ ಅದ್ರ ಒಳಗೇನೆ ಇತ್ತು, ಗಾಬರಿಯಿಂದ ಜೀವ ಉಳಿಸ್ಕೊಂಡಿರ್ತಾರೆ. ಬಟ್ ಈಗ ಅವರ ಥಿಂಗ್ಸ್ ಗಳನ್ನೆಲ್ಲ ತೆಗೆದುಕೊಡ್ತಾ ಇದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ. ತುಂಬಾ ಬೆಲೆ ಬಾಳುವಂತ ವಸ್ತುಗಳನ್ನೆಲ್ಲ ಇದೀಗ ತೆಗೆದು ಅವ್ರವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ನೋಡ್ಬೋದು, ಪಾಪ ಇವ್ರು ಜಾಬ್ ಮಾಡ್ತಾ ಇದ್ರು, ಏನೋ ಲ್ಯಾಪ್ಟಾಪ್ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಇದೀಗ ಅಲ್ಲಿ ಹೋಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಅವರ ಲ್ಯಾಪ್ಟಾಪ್ ಅನ್ನೆಲ್ಲ ಕೊಟ್ಟಿದ್ದಾರೆ, ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಬಹಳಷ್ಟು ಜನ ಸೇರಿದ್ದಾರೆ. ಒಂದು ಅನಿರೀಕ್ಷಿತ ಘಟನೆ, ಒಂದು 2 ಫ್ಲೋರ್ನ ಬಿಲ್ಡಿಂಗ್ ವಾಲ್ಕೊಂಡಿರೋದು. ಪಕ್ಕದಲ್ಲೇ ಇದ್ದಂತ ಆಟೋ ಕೂಡ ಅರ್ಧಕ್ಕರ್ಧ ಜಖಮ್ ಆಗ್ಬಿಟ್ಟಿದೆ. ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿ ಗ್ರೇಟ್ ರೆಸ್ಕ್ಯೂ ಮಾಡಿದ್ದಾರೆ. ಒಬ್ಬ ಮಹಿಳೆಯನ್ನ ರಕ್ಷಣೆ ಮಾಡುವುದಷ್ಟು ಸುಲಭ ಆಗಿರಲಿಲ್ಲ. ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿತ್ತು ವಾಲ್ಗಳೆಲ್ಲ. ರಂಧ್ರದ ರೀತಿಯಾಗಿ ಕೊರೆದು ಇದ್ದಂತ ಜಾಗದಲ್ಲೇನೆ ರಂಧ್ರ ಕೊರೆದು ಆ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಿಲ್ಲ. ಬಟ್ ಈಗ ತೆರವು ಕಾರ್ಯಾಚರಣೆಯನ್ನ ಬಹಳ ನಾಜೂಕಾಗಿ ಮಾಡಬೇಕಾಗುತ್ತೆ. ಬಿಕಾಸ್ 2 ಕಡೆಗಳಲ್ಲಿ ರಸ್ತೆ ಇದೆ, ನಾವು ಗಮನಿಸ್ತಾ ಇದ್ದೀವಿ. 2 ಕಡೆ ರಸ್ತೆ ಇದೆ. ಇನ್ನೊಂದು ರಸ್ತೆಯ ಭಾಗಕ್ಕೆ ಬಿಲ್ಡಿಂಗ್ ವಾಲ್ಕೊಂಡಿದೆ. ಮತ್ತೊಂದು ಕಡೆಯಿಂದ JCB ಅದರ ತೆರವು ಕಾರ್ಯಾಚರಣೆ ಮಾಡ್ತಾ ಇದೆ. ಹಾಗೆ ಅದರ ಮತ್ತೊಂದು ಭಾಗದಲ್ಲಿ ಮತ್ತೊಂದು JCB ನಿಂತು ಅದಕ್ಕೆ ಬೀಳದೇ ಇರೋ ರೀತಿಯಾಗಿ ಬಲ ತುಂಬುತ್ತಾ ಇದೆ. ಬಹಳ ನಾಜುಕಾಗಿ ನಡೀತಾ ಇದೆ ತೆರವು ಕಾರ್ಯಾಚರಣೆ. ನೀವು ಗಮನಿಸಬಹುದು, ಹೇಳಿ ಕೇಳಿ 2 ಅಂತಸ್ತು, ಗ್ರೌಂಡ್ ಫ್ಲೋರ್ ಕೂಡ ಇದೆ. ಅದನ್ನೊಂದು ಫ್ಲೋರ್ ಆಗಿ ಕನ್ಸಿಡರ್ ಮಾಡೋದಾದ್ರೆ 3 ಭಾಗ ಇದೆ ಈ ಬಿಲ್ಡಿಂಗ್ ನಲ್ಲಿ. ಯಾವ ರೀತಿಯಾಗಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರೆ, ಯಾವಾಗಲೂ ನಾವು ಹೇಳಿದ್ವಲ್ಲ, ಒಂದು JCB ಯನ್ನ ಅದು ಬೀಳದೇ ಇರೋ ರೀತಿಯಾಗಿ ತಡೆಯೋದಕ್ಕೆ ಬಳಸಲಾಗಿದೆ. ಹಾಗೆ ಒಂದು ಆಟೋ ಜಖಮ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ತೆರವು ಕಾರ್ಯಾಚರಣೆ ಮತ್ತೊಂದು JCB ಯನ್ನ ಬಳಸಿ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಆಗ್ಲೇ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು, ಏನಾಗಿತ್ತು, ಯಾವ ರೀತಿಯಾಗಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದಾಗಿ. ಪ್ರಜ್ವಲ್, ಒಂದು ದೃಶ್ಯದಲ್ಲಿ ನಾವು ಆಟೋ ಕೂಡ ಗಮನಿಸ್ತಾ ಇದ್ವಿ. ಏನಾದ್ರು ಅವ್ರ ಮನೆಗೆ ಸೇರಿರುವಂತ ಆಟೋನ ಏನಾದ್ರೂ ಸಮಸ್ಯೆ ಆಗಿತ್ತಾ, ಏನ್ ಗೊತ್ತಾಗ್ತಾ ಇದೆ ಪ್ರಜ್ವಲ್? ಚೈತ್ರ, ಆಟೋ ಇಲ್ಲಿ ಪಬ್ಲಿಕ್ ಅವ್ರದ್ದು ಅವರು ಅಲ್ಲಿ ನಿಲ್ಸಿದ್ರು ಅಂತ ಕಾಣಿಸುತ್ತೆ. ಆ ಕುಟುಂಬದ ಆಟೋ ಅಲ್ಲ. ಆ ಕುಟುಂಬದ್ದು ಪ್ರಮುಖವಾಗಿ ಒಂದು ವಿದ್ಯಾರ್ಥಿನಿಗೆ ಸಂಬಂಧಪಟ್ಟಂತ ಒಂದು ಲ್ಯಾಪ್ಟಾಪ್ ಇತ್ತು ಫಸ್ಟ್ ಫ್ಲೋರ್ ನಲ್ಲಿ. ಆ ಬಿಲ್ಡಿಂಗ್ ಯಾವಾಗ ಹಿಂಗ್ ವಾಲ್ಕೊಂಡಿತ್ತು, ಅಧಿಕಾರಿಗಳು ಒಂದು ಪ್ಲಾನ್ ಅನ್ನ ಮಾಡಿದ್ರು. JCB ಮೂಲಕವಾಗಿ ಒಂದು ಭಾಗದಲ್ಲಿ ಬಿಲ್ಡಿಂಗ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಂಡು, ಈ ಕಡೆಗೆ ಬೀಳದಲ್ಲೇ ಇರೋ ರೀತಿ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂಡು, ಆ ಬಲಭಾಗದಲ್ಲಿರುವಂತ ಇನ್ನೊಂದು JCB ಏನಿದೆ, ಒಂದ್ ಸೈಡ್ ವಾಲ್ ಇದ್ದರ ಅಪೋಸಿಟ್ ಸೈಡ್ ಅನ್ನ ಒಡೆದಾಕುವಂತ ಪ್ರಯತ್ನ ಮಾಡೋರು. ಯಾವಾಗ 2 ಸೈಡ್ ಅನ್ನ ಸಮ ಮಾಡ್ಕೊಂಡು ಒಡೆದಾಕಿದ್ರು, ಆಗ ಬಿಲ್ಡಿಂಗ್ ವಾಲ್ಕೊಂಡಿದ್ದಂತ ಬಿಲ್ಡಿಂಗ್ ನೆಲಕ್ಕೆ ಕೂತ್ಕೊಳ್ತಿದ್ದಂತೆ ಒಂದ್ ಸ್ವಲ್ಪ ಸೇಫ್ ಅನಿಸ್ತು. ಅಂದ್ರೆ ವಾಲಿದ್ ಬಿಲ್ಡಿಂಗ್ ಈಗ ನೋಡ್ಬೋದು. ಲಾಸ್ಟ್ ಟೈಮ್ ನಾನು ಲೈವ್ ಅಲ್ಲಿ ತೋರಿಸಿದ ಸಂದರ್ಭದಲ್ಲಿ ಬಿಲ್ಡಿಂಗ್ ಎಡಭಾಗಕ್ಕೆ ಫುಲ್ ವಾಲ್ಕೊಂಡಿತ್ತು. ಈಗ ಬಿಲ್ಡಿಂಗ್ ಸ್ಟ್ರೈಟ್ ಆಗಿದೆ, ಅಂದ್ರೆ ನೆಲಕ್ಕೆ ಕೂತ್ಕೊಂಡಿದೆ. ನೆಲಕ್ಕೆ ಕೂತ್ಕೊಂಡ ತಕ್ಷಣ ಒಳಗಡೆ ಇದ್ದಂತ ಮನೆಯ ಒಂದು ಕಾಲೇಜ್ಗೆ ಹೋಗುವಂತ ವಿದ್ಯಾರ್ಥಿನಿ ಏನಿದ್ಲು, ಆಕೆ ಲ್ಯಾಪ್ಟಾಪ್ ಮತ್ತೆ ಒಂದೆರಡು ಬ್ಯಾಗ್ಗಳನ್ನ ಅಗ್ನಿಶಾಮಕ ಸಿಬ್ಬಂದಿ ಅವರ ಜೀವದ ಹಂಗನ ತೊರೆದು ಒಳಗಡೆ ನುಗ್ಗಿ ಅದನ್ನ ಎತ್ಕೊಡುವಂತ ಕೆಲಸ ಮಾಡಿದ್ರು. ಆ ಹುಡುಗಿಗೆ ಎಜುಕೇಶನ್ ಪರ್ಪಸ್ಗೆ ಸಾಕಷ್ಟು ಪ್ರಮುಖವಾಗಿತ್ತು, ಹೀಗಾಗಿ ಅದನ್ನು ಎತ್ಕೊಡುವಂತ ಪ್ರಯತ್ನ ಮಾಡೋರು. ಈಗ 2 ಕಡೆ JCB ಇಂದ ಆ ಬಿಲ್ಡಿಂಗ್ ಅನ್ನು ಸಂಪೂರ್ಣವಾಗಿ ಒಡೆದು ಹಾಕಿ ನೆಲಸಮ ಮಾಡುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಹೀಗಾಗಿ ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಯವರು ಮತ್ತೆ JCB ಆಪರೇಟರ್ಗಳ ಮೂಲಕವಾಗಿ ಅಗ್ನಿಶಾಮಕ ಸಿಬ್ಬಂದಿಗಳ ಡೈರೆಕ್ಷನ್ ಮೇಲೆನೆ JCB ಆಪರೇಟರ್ಗಳು ಪ್ರಾಥಮಿಕವಾಗಿ ಕೆಲಸ ಮಾಡಿದ್ರು. ಈಗ JCB ಆಪರೇಟರ್ಗಳ ಅವರ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅವರು ಸಂಪೂರ್ಣವಾದಂತ ಬಿಲ್ಡಿಂಗ್ ಅನ್ನ ಒಡೆದಾಕಿ ನೆಲಸಮ ಮಾಡಬೇಕು, ಅದನ್ನ ಹಂಗೆ ಬಿಟ್ಕೊಳ್ಳುವಂಥದ್ದು ಡೇಂಜರಸ್ ಅನ್ನೋ ಒಂದು ಕಾರಣಕ್ಕೆ ಈಗ ನೆಲಸಮ ಮಾಡ್ತಿದ್ದಾರೆ. ಅದರ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಮತ್ತೆ ಸಂಪೂರ್ಣವಾಗಿ ಎಲ್ಲರನ್ನೂ ಕೂಡ ಸೇಫ್ ಆಗಿ ಆಚೆ ಕರ್ಕೊ ಬರುವಂತ ಕೆಲಸವನ್ನು ಸಹಿತ ಮಾಡಿದ್ದಾರೆ ಚೈತ್ರ. ಮತ್ತೆ ಈ ಕಾರ್ಯಾಚರಣೆ ಏನಿದೆ, ಈ ಕಾರ್ಯಾಚರಣೆಯಲ್ಲಿ ಇನ್ನೂ ಕೆಲ ಹೊತ್ತುಗಳಾಗುತ್ತೆ. ಇನ್ನೂ ಕೆಲ ಹೊತ್ತಿನಲ್ಲಿ ಅದು ಸಂಪೂರ್ಣವಾದಂತ ಕಟ್ಟಡವನ್ನ ಪೂರ್ತಿ ನೆಲಸಮ ಮಾಡುವಂತ ಕೆಲಸ ಮಾಡ್ತಾರೆ. ಸದ್ಯಕ್ಕೆ ನೋ ರಿಸ್ಕ್ ಅಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸುತ್ತಮುತ್ತಲಿನ ಜನರನ್ನ ಹೊರಗಡೆ ದೂರದಲ್ಲಿ ನಿಲ್ಲಿಸಿ ಬಿಲ್ಡಿಂಗ್ ಅನ್ನ ಹೊಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರಜ್ವಲ್, ನಾವು ಹೊರನೋಟಕ್ಕೆ ನೋಡಿದಾಗ ಮನೆ ತುಂಬಾ ಹೊಸದು ಅಂತ ಅನ್ಸುತ್ತೆ. ಈ ದೃಶ್ಯಗಳಲ್ಲಿ ನೋಡ್ಬೇಕಾದ್ರೆ ಹೊಸ ಪೇಂಟ್ ಮಾಡಿರೋ ರೀತಿಯಾಗಿ ಕಾಣಿಸ್ತಾ ಇದೆ. ಬಟ್ ಪಿಲ್ಲರ್ಗಳೇನು ಇಲ್ಲ ಅಂತ ಹೇಳ್ತಾ ಇದ್ರಿ ನೀವು, ಹಳೆಯ ಕಟ್ಟಡ ಅದು ಅಂತ.
ಇಲ್ಲ ಚೈತ್ರ, ಇದು ಬಿಲ್ಡಿಂಗು ತುಂಬಾ ಹಳೆಯದು. ಏನಂದ್ರೆ ಸುಮಾರು ಕನಿಷ್ಠ ಒಂದು 50 ವರ್ಷ ಹಳೆ ಬಿಲ್ಡಿಂಗ್ ಇದು. ಈ ಬಿಲ್ಡಿಂಗಿಗೆ ಯಾವುದೇ ರೀತಿಯಾದ ಪಿಲ್ಲರ್ಗಳಿಲ್ಲ. ಆ ಸಂದರ್ಭದಲ್ಲಿ ಕಟ್ಟಡಗಳನ್ನ ಪಿಲ್ಲರ್ ಹಾಕಿ ಕಟ್ತಿರೋ ರೀತಿ ಇಲ್ಲ. ಕೆಂಪು ಇಟ್ಟಿಗೆಯಲ್ಲಿ ಇಟ್ಟಿಗೆಗಳ ಮೂಲಕವಾಗಿ ಕೆಳಗಡೆ ಏನು ಕಟ್ತಾರೆ, ಫೌಂಡೇಶನ್ ಅನ್ನ ಹಾಕ್ತಾರೆ. ಅದ್ರ ಮೇಲೆ ಕಲ್ಲಿನ ಫೌಂಡೇಶನ್ ಮೇಲೆ ಇಟ್ಟಿಗೆಗಳ ಮೂಲಕವಾಗಿ ಗೋಡೆ ಮೇಲೆ ಇನ್ನೊಂದು ಗೋಡೆಯನ್ನು ಕಟ್ಕೊಂಡು ಹೋಗಿದ್ದಾರೆ ಹೊರತು ಯಾವುದೇ ಪಿಲ್ಲರ್ ಇಲ್ಲ. ಪಿಲ್ಲರ್ ಮತ್ತೆ ಕಬ್ಬಿಣ ಹೆಚ್ಚಾಗಿ ಬಳಕೆ ಆಗಿರೋದು ಕಂಡು ಬರ್ತಲ್ಲ. ಕೇವಲ ಮುಂಭಾಗದಲ್ಲಿ ಆ ಒಂದು ಸಜ್ಜಕ್ಕಾಗ್ಬೋದು, ಇಂಥ ಮೆಟ್ಲುಗಳಾಗ್ಬೋದು, ಆ ಜಾಗಕ್ಕೆ ಕಬ್ಬಿಣ ಹಾಕಿರೋಂಥದ್ದು ಕಂಡು ಬರ್ತದೆ. ಅದನ್ನ ಹೊರತುಪಡಿಸಿದರೆ ಸಂಪೂರ್ಣ ಮನೆಯ ಪಿಲ್ಲರ್ ಮೇಲೆ ನಿಂತಿಲ್ಲ. ಅದು ಪ್ರಮುಖವಾದಂಥ ಸಮಸ್ಯೆ ಆಗ್ತದೆ ಆಗಿರೋದು. ಬಿಲ್ಡಿಂಗ್ ಬೀಳಲಿಕ್ಕೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಸಾಕಷ್ಟು ಹಳೆಯ ಬಿಲ್ಡಿಂಗ್ ಆಗಿದ್ರಿಂದ ಮತ್ತೆ ಆ ಬಿಲ್ಡಿಂಗಿನ ಕಾರ್ನರ್ ಬಿಲ್ಡಿಂಗ್ ಅದು ಎರಡೂ ಬದಿಯಲ್ಲಿ ಆ ಬಿಲ್ಡಿಂಗ್ಗೆ ಸಪೋರ್ಟಿವ್ ಆಗಿ ಬಿಲ್ಡಿಂಗ್ ಏನಿರಲಿಲ್ಲ. ಆದರೆ ಹಿಂಭಾಗದಲ್ಲಿ ಬಿಲ್ಡಿಂಗ್ ಇತ್ತು ಮತ್ತೆ ಇನ್ನೊಂದು ಬದಿಯಲ್ಲಿ ಬಿಲ್ಡಿಂಗ್ ಇತ್ತು. ಆ ಎರಡೂ ಸಹಿತ ಈಗ ಅಧಿಕಾರಿಗಳು ಬಿಟ್ಟು ಮೇನ್ ಬಿಲ್ಡಿಂಗ್ ಏನು ವಾಲ್ಕೊಂಡಿತ್ತು ಅದನ್ನು ಒಡೆದಾಕ್ತಿದ್ದಾರೆ. ಹಿಂದೆಗಡೆ ಇನ್ನೊಂದು ಕಟ್ಟಡ ಕಟ್ಟಲಿಕ್ಕೋಸ್ಕರ ಒಂದಷ್ಟು ಗುಂಡಿ ತೆಗೆದಿರಲ್ಲ, ಅದು ಸಹಿತ ಒಂದು ಸ್ವಲ್ಪ ಸಮಸ್ಯೆ ಉಂಟು ಮಾಡಿರ್ಬೋದು. ಅಲ್ಲಿಗೆ ನೀರು ಹಾಕಿರುವಂಥದ್ದು ಮತ್ತೆ ಇದೆಲ್ಲ ಕಟ್ಟಡದ ಕೆಳಗಡೆ ಭದ್ರತೆ ಏನಿತ್ತು, ಫೌಂಡೇಶನ್ ಏನಿತ್ತು, ಅದೆಲ್ಲ ಸ್ವಲ್ಪ ಹಾಳಾಗ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಇತ್ತು ಅಂತ ಅನ್ಸುತ್ತೆ. ಆದ್ರೆ ಬಿಲ್ಡಿಂಗ್ ಮಾತ್ರ ಹಳೆಯದು. ಬಿಲ್ಡಿಂಗ್ ಯಾವ ಕಾರಣಕ್ಕೂ ಹೊಸದಲ್ಲ, ಮತ್ತೆ ಬಿಲ್ಡಿಂಗಿಗೆ ಯಾವುದೇ ಪಿಲ್ಲರ್ಗಳ ಮೂಲಕ ಕಟ್ಟಿರೋ ಅಂತದಲ್ಲ ಚೈತ್ರ. ಆದ್ರೆ ಆಟೋ ಒಂದೇನಿದೆ ಸಿಕ್ಕಾಕೊಂಡಿದೆ, ಆ ಆಟೋನು ಸಂಪೂರ್ಣ ಒಂದು ಕ್ಲಿನಿಕ್ ಇದೆ ಅವರದ್ದು. ಕ್ಲಿನಿಕ್ ನ ಥಿಂಗ್ಸ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ. ಆಮೇಲೆ ಮನೆಯಲ್ಲೂ ಕೂಡ ಪ್ರೆಷಿಯಸ್ ಥಿಂಗ್ಸ್ ಎಲ್ಲ ಇಟ್ಟಿರ್ತಾರೆ. ಅದೆಲ್ಲ ತೆಗೆದುಕೊಡೋದು ಕಷ್ಟ ಅಂತ ಅನ್ಸುತ್ತಲ್ವಾ ಈಗಿನ ಡೆಮೊಲಿಷನ್ ನೋಡ್ತಾ ಇದ್ರೆ? ಚಾನ್ಸೇ ಇಲ್ಲ. ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಚೈತ್ರ. ಯಾಕಂತಂದ್ರೆ ಕೆಳಗಡೆ ಭಾಗ ಏನಿದೆ, ಕೆಳಗಡೆ ಏನು ಅಂದ್ರೆ ಈಗ ಕಾಣಿಸುತ್ತೆ ಆಟೋ ಇಂದ ಕೆಳಭಾಗದಲ್ಲಿರುವಂತದ್ದು ಕ್ಲಿನಿಕ್. ಅದು ಗ್ರೌಂಡ್ ಫ್ಲೋರ್ ಪೂರ್ತಿ ನೆಲಕ್ಕೆ ಅಂಟ್ಕೊಂಡಿದೆ ಈಗ. ಮತ್ತೆ ಈಗ ಅದ್ರ ಮೇಲಿದ್ದಂತ ಫಸ್ಟ್ ಫ್ಲೋರಿನ ಮನೆ, ಆ ಮನೆ ಒಳಗಡೆನೂ ಬೆಂಡ್ ಆಗಿದ್ದಂತ ಮನೆಯಲ್ಲಿ ಯಾವಾಗ ಇದನ್ನ ಒಂದ್ ಲೆವೆಲಿಗೆ ತಂದ್ಕೊಂಡಾಗ ಒಳಗೆ ಹೋಗಿ ಲ್ಯಾಪ್ಟಾಪು ಮತ್ತೆ ಒಂದಷ್ಟು ಬೆಲೆ ಬಾಳುವ ವಸ್ತುಗಳನ್ನ ತೆಗೆದುಕೊಡುವಂತ ಪ್ರಯತ್ನವನ್ನ ಅಧಿಕಾರಿಗಳು ಮಾಡಿದ್ರು. ಅದು ಸಹಿತ ಅವರ ಲೈಫ್ ರಿಸ್ಕ್. ಅದು ನಿಜವಾಗ್ಲೂ ನಾವು ಅಗ್ನಿಶಾಮಕ ಸಿಬ್ಬಂದಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಅದು ಏನಾದ್ರು ಒಂದ್ ಸ್ವಲ್ಪ ವಾಲ್ಕೊಂಡ್ರೆ ಬಿದ್ದೋದ್ರೆ ಅವ್ರ ಲೈಫಿಗೆ ಥ್ರೆಟ್ ಅದು. ಅಂಥದ್ರಲ್ಲಿ ಅವ್ರು ಒಳಗಡೆ ಹೋಗಿ ಆ ವಿದ್ಯಾರ್ಥಿನಿಯ ಎಜುಕೇಶನ್ ಪರ್ಪಸ್ಗೋಸ್ಕರ ಇದ್ದಂತ ಒಂದು ಲ್ಯಾಪ್ಟಾಪ್ ಅನ್ನ ಎತ್ಕೊಂಡ್ಬಂದು ಕೊಟ್ಟು ಕಣ್ಣೀರು ಹಾಕೊಂಡು ಆ ವಿದ್ಯಾರ್ಥಿನಿ ಆ ಲ್ಯಾಪ್ಟಾಪ್ ಅನ್ನ ಪಡೆದುಕೊಂಡು. ಆದ್ರೆ ಈಗ ಮನೆ ಒಳಗಿರೋ ಬೇರೆ ಯಾವುದೇ ವಸ್ತುಗಳಿಗೆ ಕೈ ಹಾಕಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಹೋಗಿ ಕೈ ಹಾಕಿದ್ರೆ ಅದು ಉಚ್ಚಾಟನೆ ಆಗುತ್ತೆ. ಅವ್ರ ಜೀವದ ಮೇಲೆ ಅವರು ಯಾವುದೇ ರೀತಿಯಾದ ಗ್ಯಾರಂಟಿ ಇಲ್ಲದೆ ಅದ್ರೊಳಗಡೆ ನುಗ್ಬೇಕಾಗುತ್ತೆ. ಅಂತ ಪರಿಸ್ಥಿತಿ ಆಗ್ಬಿಡುತ್ತೆ. ಹೀಗಾಗಿ ಪೊಲೀಸರು ಅದು ಯಾವುದಕ್ಕೂ ಅವಕಾಶಗಳನ್ನು ಕೊಡ್ತಿಲ್ಲ, ಮತ್ತೆ ಯಾರನ್ನೂ ಹತ್ರಕ್ಕೆ ಹೋಗ್ಬಿಡ್ತಿಲ್ಲ. ಕೇವಲ 2 JCBಗಳ ಮೂಲಕವಾಗಿ ಫಿಸಿಕಲಿ ಯಾರನ್ನೂ ಹತ್ರಕ್ಕೆ ಹೋಗೋಕೆ ಬಿಡದಲೇ ಇರೋ ರೀತಿಯಲ್ಲಿ JCBಗಳ ಮೂಲಕದಲ್ಲಿ ಆ ಮನೆಯನ್ನ ಡೆಮಾಲಿಷ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಚೈತ್ರ. ಕಾಣಿಸುತ್ತೆ ದೃಶ್ಯಾವಳಿಗಳಲ್ಲಿ. ಒಂದು JCBಯನ್ನ ಈಗಲೂ ಸಹಿತ ಹೋಲ್ಡಿಗೆ ಇಟ್ಕೊಂಡಿದ್ದಾರೆ ಅವರು. ಅಂದ್ರೆ ಒಂದ್ ಸೈಡ್ ಬಿದ್ರೆ ಈ ಕಡೆ ಎದುರುಗಡೆ ಇರುವಂತ ಮನೆ ಮೇಲೆ ಬೀಳುವಂತ ಚಾನ್ಸಸ್ ಜಾಸ್ತಿ ಅನ್ನೋ ಕಾರಣಕ್ಕೆ ಅದನ್ನು ಹೋಲ್ಡ್ಗೆ ಇಟ್ಕೊಂಡಿದ್ದಾರೆ. ಇನ್ನೊಂದು JCBಯಲ್ಲಿ ಇನ್ನೊಂದು ಸೈಡ್ ಅಲ್ಲಿ ಮನೆಯನ್ನ ಒಂದು ಭಾಗದಿಂದ ಒಡೆದಾಕೊಂಡು ಅದನ್ನ ಪೂರ್ತಿ ಡೆಮಾಲಿಷ್ ಮಾಡ್ಕೊಂಡು ಬರುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಕೆಲಸ ಮಾಡಿದ್ಕೇನೆ ಅಟ್ಲೀಸ್ಟ್ ಮನೆ ಒಳಗಿದ್ದಂತ ಒಂದಷ್ಟು ಲ್ಯಾಪ್ಟಾಪು ಮತ್ತೆ ಅಕ್ಕಪಕ್ಕದವರಿಗೆ ಆಗುವಂತ ಡ್ಯಾಮೇಜ್ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಯವರು ಯಶಸ್ವಿ ಆದ್ರು. ಪ್ರಜ್ವಲ್, ನಮ್ಗೆ ಅಲ್ಲಿ ಕಂಪ್ಲೀಟ್ ವಿಜುವಲ್ ಸ್ವಲ್ಪ ವೈಡ್ ಅಲ್ಲಿ ತೋರಿಸಬಹುದು. ನಮ್ಗೆ 2 ಕಡೆ ರಸ್ತೆ ಕಾಣಿಸ್ತಾ ಇದೆ. ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್ ಗಳಿರೋದ್ರಿಂದ ಅಕ್ಕಪಕ್ಕದ ಮನೆಗಳಿಗೂ ಏನಾದ್ರೂ ಸಮಸ್ಯೆಗಳಾಗಬಹುದಾ? ಈ ತೆರವು ಕಾರ್ಯಾಚರಣೆ ಕಂಪ್ಲೀಟ್ ಆಗುವಂತ ಸಂದರ್ಭ ಏನು ಪ್ರಿಕಾಷನ್ಸ್ ತಗೊಳ್ತಾ ಇದ್ದಾರೆ, ಏನ್ ಗೊತ್ತಾಗ್ತಾ ಇದೆ ಪ್ರಜ್ವಲ್? ಚಿತ್ರ, ಇಟ್ಸ್ ಟು ರಿಸ್ಕಿ. ಟ್ರೈ ಮಾಡೋಣ. ಇಲ್ಲಿ ಪ್ರಮುಖವಾಗಿ ಏನಂತ ಅಂದ್ರೆ ಬಿಲ್ಡಿಂಗ್ ಈ ಭಾಗಕ್ಕೆ ಅಂದ್ರೆ ಈಗೇನು ಬಿಲ್ಡಿಂಗ್ ಇದೆ ಅದ್ರ ಮುಂದಕ್ಕೆ ಬೀಳುವಂತ ಚಾನ್ಸಸ್ ಜಾಸ್ತಿ ಇತ್ತು. ಅದನ್ನ ಈಗ ಒಂದ್ ಲೆವೆಲ್ ಕಂಟ್ರೋಲ್ ಮಾಡಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ JCB ಏನು ಒಂದು JCB ನಿಂತಿದೆ ಎಡಭಾಗ, ಅಂದ್ರೆ ಬಿಲ್ಡಿಂಗ್ ಕಾರ್ನರ್ ಆಗಿದೆ. ಆ ಆಟೋ ಏನ್ ನಿಂತಿದೆ ಅದು ಕಾರ್ನರ್. ಆ ಕಾರ್ನರ್ ಇಂದ ರೈಟ್ಗೆ ಬಲಕ್ಕೂ ಒಂದು ರಸ್ತೆ ಇದೆ, ಎಡಕ್ಕೂ ಒಂದು ರಸ್ತೆ ಇದೆ. ಎಕ್ಸಾಕ್ಟ್ ಸರ್ಕಲ್ ಅಲ್ಲಿ 4 ಕಡೆ ಸರ್ಕಲ್ ನಲ್ಲಿ ಆ ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ಮುಂಭಾಗಕ್ಕೆ ಬಿದ್ದಿದ್ರೆ ಅಂದ್ರೆ ಈಗೇನ್ ಬಿಲ್ಡಿಂಗ್ ಇದೆ ಆಟೋ ಏನಿದೆ ಆಟೋ ಕಡೆಯಿಂದ ಈ ಕಡೆಗೆ ಬಿದ್ದಿದ್ರೆ ಎದುರುಗಡೆ ಇರುವಂತ 1-2 ಮನೆಗಳಿಗೆ ಆ ಲೈಟ್ ಕಂಬಗಳಿಗೆ ಎಲ್ಲದಕ್ಕೂ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇತ್ತು. ಹಿಂಭಾಗಕ್ಕೆ ಬಿದ್ದಿದ್ರು ಸಹಿತ ಹಿಂದೆ ಇರುವಂತ ಮನೆಗಳಿಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇತ್ತು. ಈಗ ಹಿಂದೆ ಮುಂದೆ ಯಾವುದೇ ಕಡೆ ಬಿಲ್ಡಿಂಗ್ ಕೆಳಗಡೆ ಬೀಳ್ದಲೇ ಇರೋ ರೀತಿ ಪ್ಲಾನ್ ಮಾಡ್ಕೊಂಡು ಆ ಬಿಲ್ಡಿಂಗ್ ಎಷ್ಟು ಅಗಲ ಜಾಗದಲ್ಲಿದೆಯೋ ಅದರಿಂದ ಒಂದು 5 ಅಡಿ ಅಷ್ಟೇ ಆ ಇಡೀ ಕಟ್ಟಡದ ಅವಶೇಷಗಳು ಬೀಳಬೇಕು. ಅದರಿಂದ ಆಚೆಗೆ ಬರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿನೇ ಪ್ಲಾನ್ ಮಾಡಿಕೊಂಡು ಬೀಳಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಹೀಗಾಗಿನೇ ಇಡೀ ಬಿಲ್ಡಿಂಗಿನ ಒಟ್ಟಿಗೆ ಹೊಡಿತಿಲ್ಲ,
ಸ್ಟೆಪ್ ಬೈ ಸ್ಟೆಪ್, ಕಾರ್ನರ್ ಬೈ ಕಾರ್ನರ್ ಬಿಲ್ಡಿಂಗ್ ಅನ್ನ ಡೆಮಾಲಿಷ್ ಮಾಡ್ಕೊಂಡು ನೆಲಕ್ಕೆ ಒಂದ್ ಸೈಡ್ ಇಂದ ಬೀಳಿಸ್ಕೊಂಡು ಬರುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಟ್ ಅದು ಎರಡೂ ಸೈಡ್ ಹೊಡ್ಕೊಂತ ಬಂದಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಪೂರ್ತಿ ಬಿಲ್ಡಿಂಗ್ ಕೊಲಾಪ್ಸ್ ಆಗುವಂತ ಚಾನ್ಸಸ್ ಇದೆ. ಆದ್ರೆ ಆಸ್ ಆಫ್ ನೌ ಸೇಫ್ ಆಗಿ ಇದನ್ನ ಕಟ್ಟಡವನ್ನು ಹೊಡೆದಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಸೇಫ್ ಅಂತ ಅಂದ್ರೆ ಆ ಹೊಡೆದಾಕೋದ್ರಿಂದ ಬೇರೆ ಯಾರಿಗೂ ಡ್ಯಾಮೇಜ್ ಆಗಬಾರ್ದು, ಅದು ಈಗ ಸದ್ಯಕ್ಕಿರುವಂತ ಟಾರ್ಗೆಟ್. ಅದನ್ನ ಅಧಿಕಾರಿಗಳು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಇದುವರೆಗೆ ಈ ಕ್ಷಣದವರೆಗೆ ಯಶಸ್ವಿ ಆಗಿದ್ದಾರೆ. ಯಾಕಂತಂದ್ರೆ ಒಂದು ಸಣ್ಣ ಕಲ್ಲು ಸಹಿತ ಆ ಕಟ್ಟಡದಿಂದ ಆಚೆಗೆ ಇರುವಂತ ಜಾಗದಿಂದ ಸುಮಾರು ಒಂದು 20-25 ಅಡಿ ಆಚೆಗೆ ಬರ್ದಲೇ ಇರೋ ರೀತಿಯಲ್ಲಿ ಅಧಿಕಾರಿಗಳು ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಈ ಕ್ಷಣ ತನಕ. ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.